ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ಗೌರವಾನ್ವಿತ ವೀಕ್ಷಕರಿಗೆ ನಿಮ್ಮ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು. ಕಳೆದ ಒಂದೆರಡು ಸಂಚಿಕೆಗಳಲ್ಲಿ ಬರೀ ಬಯಕೆಗಳು, ಹಣ ಇತ್ಯಾದಿಗಳ ಬಗ್ಗೆನೇ ನಾವು ಮಾತುಕತೆ ನಡೆಸಿದ್ವು. ಬರೀ ಹಣದ ಸುತ್ತಾನೆ ಸುತ್ತುತ್ತಿತ್ತು. ಹಣ ಮಾಡಿದವರು ಹೇಗಾಗಿದ್ದಾರೆ, ಹಣ ಹೇಗೆ ಮಾಡಬೇಕು, ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹಲವಾರು ನಿದರ್ಶನಗಳನ್ನ ನಾನು ಹೇಳಿದ್ದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿ ಎಲ್ಲರಲ್ಲೂ ಮನೆ ಮಾಡಿರುವಂತ ಅರಿಷಡ್ ವರ್ಗಗಳು, ಅದೇ ಮೂಲ ಕಾರಣ ಇದಕ್ಕೆಲ್ಲ. ನಾವು ಈ ಅರಿಷಡ್ ವರ್ಗಗಳ ಬಗ್ಗೆ ಮಾತನಾಡ್ತಾ ಕೆಲವು ವಿಚಾರಗಳನ್ನ ಮಾತನಾಡೋದು ಅಥವಾ ಹೇಳೋದು, ಕೇಳಿಸ್ಕೊಡೋದು ನಾವು ಕಂಡಿದ್ದೀವಿ, ನೋಡಿದ್ದೀವಿ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವಂಥದ್ದು ಇವೆಲ್ಲ. ಏನು ಈ ಅರಿಷಡ್ ವರ್ಗಗಳು? ಷಡ್ ಅಂದ್ರೆ 6 ಅಂತ. 6 ವರ್ಗಗಳಿದಾವೆ. ಹರಿ ಅಂದ್ರೆ 2 ಅರ್ಥ ಬರುತ್ತೆ. ಒಂದರ್ಥ ಶತ್ರು ಅಂತ, ಇನ್ನೊಂದರ್ಥ ತಿಳಿದುಕೋ ಅಂತ. ಅರ್ಥಕೊಳ್ಳೋದು, ತಿಳಿದುಕೊಳ್ಳೋದು, ಅರ್ಥಕೊಳ್ಳೋದು, ಆ ಅರ್ಥದಲ್ಲಿ ಕೂಡ ಬರುತ್ತೆ. 2 ಅರ್ಥಗಳು ಅತ್ಯಂತ ವಿಶೇಷಪೂರ್ಣವಾದಂಥದ್ದು. ಈ ಏನು ಷಡ್ವರ್ಗಗಳಿದಾವೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಈ 6 ಎಲ್ಲರಲ್ಲೂ ಇರುವಂಥವು. ಆದರೆ ಅದರ ಡಿಗ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲವರಲ್ಲಿ ಈ ವರ್ಗಗಳು ಜಾಸ್ತಿ ಮಟ್ಟದಲ್ಲಿ ಇರ್ಬೋದು, ಇನ್ ಕೆಲವರಲ್ಲಿ ಸ್ವಲ್ಪ ಮಟ್ಟಿಗಿರ್ಬೋದು, ಇನ್ ಕೆಲವರಲ್ಲಿ ಇಲ್ದನೇ ಇರ್ಬೋದು. ಈ ಇರೋದು ಇಲ್ಲದೆ ಇರೋದು ಎಷ್ಟಿದೆ ಅನ್ನೋದ್ರ ಮೇಲೆ ಒಬ್ಬ ಮನುಷ್ಯನ ನಡವಳಿಕೆ, ಮನುಷ್ಯನ ವ್ಯಕ್ತಿತ್ವ ಅವಲಂಬಿಸಿದೆ ಅಂತಾನು ಹೇಳ್ಬೋದು. ಅದರಲ್ಲಿ ನಮ್ಮೆಲ್ಲರಲ್ಲೂ ಬಹುಶಃ ಬೇರೆ ವಸ್ತುಗಳು ಅಥವಾ ಬೇರೆ ಪ್ರಾಣಿ ಪಕ್ಷಿಗಳಲ್ಲಿ, ಮರಗಿಡಗಳಲ್ಲಿ, ಪ್ರಕೃತಿಯಲ್ಲೂ ಕಾಣದಂತ ಅಪೂರ್ವವಾದಂತ ವಿಶೇಷವಾದಂತ ಈ ವರ್ಗಗಳನ್ನ ಮನುಷ್ಯರಿಗೆ ಮಾತ್ರ ಇಟ್ಟಿದ್ದಾರೆ. ಎಲ್ಲವೂ ಅಪಾಯಕಾರಿಗಳೇ. ಆದರೆ ಅತಿಯಾದಾಗ ಮಾತ್ರ. ಈ ಎಲ್ಲ ಅರಿಷಡ್ ವರ್ಗಗಳು ಮನುಷ್ಯನ ಮನಸ್ಸಿನ ನಿಯಂತ್ರಣದಲ್ಲಿರಬೇಕೇ ಹೊರತು ಮನುಷ್ಯನ ಮನಸ್ಸು ಅವುಗಳ ನಿಯಂತ್ರಣದಲ್ಲಿ ಇರಬಾರದು ಅನ್ನೋದು ಸಾತ್ವಿಕರ ಮಾತು, ಸಂತರ ಮಾತು. ಆದ್ರೆ ಸುಲಭ ಅಲ್ಲ. ಯಾವುದೂ ನಾವು ಹೇಳುವಷ್ಟು ಸುಲಭ ಅಲ್ಲ, ಆದ್ರೆ ಯಾವುದು ಕಷ್ಟನೂ ಅಲ್ಲ. ನಾವು ಹೇಗೆ ಅದನ್ನ ತೆಗೆದುಕೊಳ್ತೀವಿ, ಹೇಗೆ ಅದನ್ನ ಸ್ವೀಕರಿಸ್ತೀವಿ, ಹೇಗೆ ಅವುಗಳನ್ನೆಲ್ಲ ಸಂಭಾಳಿಸ್ತೀವಿ, ಹೇಗೆ ಅವುಗಳನ್ನೆಲ್ಲ ನಿಯಂತ್ರಿಸ್ತೀವಿ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥದ್ದು ಈ ವಿಚಾರಗಳಲ್ಲಿ. ನಮಗೆ ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕು. ಕ್ರೋಧ ಇರಬೇಕು, ಕಾಮ ಇರಬೇಕು. ಕಾಮ ಅಂದ್ರೆ ಇಲ್ಲಿ ಸೆಕ್ಸ್ ಅನ್ನೋ ಅರ್ಥದಲ್ಲ. ಕಾಮ ಅಂದ್ರೆ ಡಿಸೈರ್ಸ್ ಅಂತ, ಬಯಕೆಗಳು ಅಂತ, ಕಾಮನೆಗಳು ಅಂತ. ಅದು ಒಂದು ಭಾಗ ಇರ್ಬೋದು, ಇಲ್ಲ ಅಲ್ಲ. ಆದರೆ ಅತಿ ಹೆಚ್ಚು ಬಳಕೆಯಲ್ಲಿ ಇರುವಂಥದ್ದು ಕಾಮನೆಗಳು, ಬಯಕೆಗಳು, ಡಿಸೈರ್ಸ್, ಇಚ್ಛೆಗಳು, ಲೋಭ, ಮೋಹ, ವ್ಯಾಮೋಹ. ಮೋಹದ ಇನ್ನೊಂದು ರೂಪ ವ್ಯಾಮೋಹನೆ, ಅದರ ಇನ್ನೊಂದು ರೂಪ ಅಷ್ಟೇ. ಮಾತ್ಸರ್ಯ. ಇವೆಲ್ಲವೂ ಒಂದನ್ನೇ ಸಂಭಾಳಿಸೋದು ಕಷ್ಟ. ಅದರಲ್ಲಿ ಮನುಷ್ಯನಲ್ಲಿ ಈ 6 ಸಂಭಾಳಿಸ್ಬೇಕಲ್ಲ, ಈ 6 ವರ್ಗಗಳನ್ನ ನಾವು ನಿಯಂತ್ರಿಸ್ಬೇಕಲ್ಲ, ಅದು ನಿಜಕ್ಕೂ ಗ್ರೇಟ್. ಸುಲಭ ಅಲ್ಲ ಸಂಭಾಳಿಸೋದು. ಯಾರಿಗೆ ನೀವು ಕೇಳಿದ್ರು ಅಯ್ಯೋ ಈ ಕಾಮ, ಕ್ರೋಧ ಇವೆಲ್ಲ ಈ ದೊಡ್ಡ ದೊಡ್ಡ ಋಷಿಮುನಿಗಳು, ಸಂತರು, ಸನ್ಯಾಸಿಗಳನ್ನೇ ಬಿಡ್ಲಿಲ್ಲ, ನಾವು ಹುಲು ಮಾನವರು, ನಮ್ದು ಏನ್ ನಮ್ದು
ಅದ್ಯಾವುದೋ ಋಷಿ ಒಬ್ಬ ಸುಟ್ಟು ಹಾಕ್ಬಿಟ್ಟ, ಕಾಗೆನೆ ಸುಟ್ಟು ಹಾಕ್ಬಿಟ್ಟ, ಅಟ್ಸಿಟ್ಟ ಅವನಿಗೆ. ಇನ್ಯಾರೋ ಶಾಪ ಕೊಟ್ಬಿಟ್ಟ, ಅಟ್ಸಿಟ್ಟ ಅವನಿಗೆ. ಇನ್ಯಾರು ಕಾಮ ಬೇರೆ ಬೇರೆ ವೇಷದಲ್ಲಿ ಹಾಕೊಂಡು ಭೋಗಿಸ್ತಿದ್ದ. ಅದು ಇವೆಲ್ಲವೂ ನಾವು ಆ ಪುರಾಣ ಇತಿಹಾಸಗಳಲ್ಲಿ ಕೇಳ್ಕೊಂಡು ಬಂದಿರುವಂಥದ್ದೇ. ಅವರೆಲ್ಲ ಮಾಡಿದ್ರು ಅಂತ ಹೇಳಿ ನಾವು ಮಾಡಲೇಬೇಕು ಅನ್ನೋದು ಏನಲ್ಲ. ನಾವು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಅಂಕೆಯಲ್ಲಿ, ನಮ್ಮ ಹಿಡಿತದಲ್ಲಿ, ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬದುಕು ಒಂದು ರೀತಿ ಸುಂದರವಾದ ಪಥದಲ್ಲಿ ಸಾಗತ್ತೆ ಅಂತ. ಸಿಕ್ಕಾಪಟ್ಟೆ ಆದ್ರೂ ಮನುಷ್ಯ ಕಾಮ ಕ್ರೋಧಾದಿಗಳು ಮೋಹಾದಿಗಳು ಜಾಸ್ತಿ ಆದ್ರೆ ಮನುಷ್ಯನಲ್ಲಿ ಅವನೊಬ್ಬ ಸಮಾಜಘಾತುಕ ವ್ಯಕ್ತಿ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅವನು ಸಮಾಜಘಾತುಕ ಶಕ್ತಿಯಾಗಿ ಬೆಳಿತಾನ. ಮಾತು ಮಾತಿಗೆ ಸಿಟ್ಟು, ಮಾತು ಮಾತಿಗೆ ಪಡೆದಾಟ, ಮಾತು ಮಾತಿಗೆ ಬೈದಾಟ, ಈ ಎಲ್ಲವೂ ಅವನನ್ನ ಒಬ್ಬ ಸಮಾಜಘಾತಕ ಶಕ್ತಿಯನ್ನಾಗಿ ವ್ಯಕ್ತಿಯನ್ನಾಗಿ ರೂಪಿಸ್ಬಿಡ್ತಾವೆ. ಯಾಕೆ ಅದನ್ನ ಆತ ನಿಯಂತ್ರಣದಲ್ಲಿ ಇಟ್ಕೊಳಕ್ ಆಗ್ತಿಲ್ಲ? ಕಾಮ ಯಾಕೆ ನಿಯಂತ್ರಣ ಇಟ್ಕೊಳಕ್ ಆಗ್ತಿಲ್ಲ? ಎಲ್ಲವೂ ಬೇಕು ಬೇಕು ಬೇಕು, ಎಷ್ಟು ಬೇಕು? ಏನ್ ಮಾಡ್ತೀಯ ತಗೊಂಡು? ನಿನ್ನ ಅಗತ್ಯಕ್ಕಿಂತ ಹೆಚ್ಚು ಏನಕ್ಕೆ ಬೇಕು? ಅಗತ್ಯ ಇರುವಷ್ಟು ಸಾಕಲ್ವಾ? ಅದನ್ನ ನಿಯಂತ್ರಿಸ್ಕೋಬೇಕು ಅನ್ನೋದು ಒಂದು ವಾದ. ಇವೆಲ್ಲ ಅರಿಷಡ್ ವರ್ಗಗಳು ಅತ್ಯಂತ ಕಮ್ಮಿ ಇದಾವೆ. ಇವನು ಕೋಪನೇ ಬರಲ್ಲ, ಇವನಿಗೆ ಮೋಹನೇ ಇಲ್ಲ, ಇವನು ಲೋಭನೇ ಇಲ್ಲ, ಇವನಿಗೆ ಮತ್ಸರಣ ಇಲ್ಲ ಅನ್ನೋದು ಆತಂಕಕಾರಿ ವಿಷಯನೇ. ಈ ಅರಿಷಡ್ ವರ್ಗಗಳ ಕ್ವಾಂಟಿಟಿ ಮಟ್ಟ ಕಮ್ಮಿ ಆಯ್ತು ಅಂದ್ರೆ ಅವನು ಇನ್ನೊಂದು ರೀತಿಯಲ್ಲಿ ವಿಚಿತ್ರವಾಗಿ ಹೋಗ್ತಾನೆ. ಅವನು ಹುಚ್ಚನಾಗ್ಬಿಡ್ಬೋದು. ಜನ ಹುಚ್ಚನಾಗಿ ಮಾಡ್ಬಿಡ್ತಾರೆ. ಒಬ್ಬ ಕೋಪನೇ ಬರಲ್ಲ ಒಬ್ಬ ಮನುಷ್ಯನಿಗೆ ಇದ್ರೆ ಅವ್ನು ಕೆಣಕೋದು ಜಾಸ್ತಿ ಆಗುತ್ತೆ. ನೋಡು ಅವ್ನಿಗೆ ಜುಟ್ಟು ಹೇಳಿ ಅವ್ನಿಗೇನೋ ಆಗೋದಲ್ಲ, ಅವ್ನು ಶರ್ಟ್ ಇಟ್ಕೊಂಡು ಹೇಳಿ ಅವ್ನೇನೋ ಮಾಡಲ್ಲ. ಅವನ್ ಕೊನೆಗೆ ಸಿಟ್ಟೆ ಬರಲ್ವ ನಿನ್ಗೆ ಇಷ್ಟೆಲ್ಲ ಮಾಡಿದ್ರು? ಅವ್ನು ಜುಟ್ಟು ಎಳಿತಿದ್ದಾನೆ, ಅವ್ನು ಶರ್ಟ್ ಎಳಿತಿದ್ದಾನೆ, ನಿನಗೇನೋ ಮಾಡ್ತಿದ್ದಾನೆ, ನಿನಗೇನೋ ಅಂತ ಇದ್ದಾನೆ, ಸಿಟ್ಟೆ ಬರಲ್ವ ನಿನ್ಗೆ? ಆಗ ಮನುಷ್ಯರು ಜನಗಳು ಅವನನ್ನ ಹುಚ್ಚನನ್ನಾಗಿ ಮಾಡೋದು ಮಾಡ್ತಾರೆ. ಅಂದ್ರೆ ಯಾವ ಮಟ್ಟದಲ್ಲಿ ಈ ಅರಿಷಡ್ ವರ್ಗಗಳು ನಮ್ಮಲ್ಲಿ ಇರಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇದ್ದರೆ ಮನುಷ್ಯನ ಜೀವನ ಒಂದು ರೀತಿ ಸಮತೋಲನವಾಗಿ ನಡ್ಕೊಂಡು ಹೋಗಕ್ ಸಾಧ್ಯ. ಈ ಕೋಪ ಅತಿಯಾದಾಗ ಏನೆಲ್ಲ ಅವಾಂತರಗಳಾಗತ್ತೆ ಅನ್ನೋದು ತಮಗೆ ವೇದ್ಯವಾಗಿರುವಂಥದ್ದೇ. ಅದನ್ನು ನಾನು ಹೊಸದಾಗಿ ಹೇಳುವಂಥದ್ದು ಏನಿಲ್ಲ. ಆದರೂ ಪ್ರಾಸಂಗಿಕವಾಗಿ ಒಂದ್ 2-3 ಘಟನೆಗಳನ್ನ ಇಲ್ಲಿ ಉಲ್ಲೇಖಿಸಿದ್ರೆ ತಪ್ಪಾಗ್ಲಾರ್ದೇನೋ ಅನ್ಸುತ್ತೆ. ಬಹಳ ವರ್ಷಗಳ ಹಿಂದೆ ತಮಗೆ ಸ್ವಲ್ಪ ನನ್ನ ವಯಸ್ಸಿನವರು ಅಥವಾ ಒಂದು 10 ವರ್ಷ ಹಿಂದೆ ಕೆಲವು ಘಟನೆಗಳು ನೆನಪಿದ್ರೆ ನಿಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಅಲ್ಲಿಯ ಟ್ರಾಫಿಕ್ ಅವಾಂತರಗಳು ನಮಗೆ ಗೊತ್ತು. ಒಂದೊಂದು ಸಿಗ್ನಲ್ ಲೈಟ್ನಲ್ಲೂ 4-5 ಸಿಗ್ನಲ್ ಕಾಯಬೇಕಾದಂತ ಪರಿಸ್ಥಿತಿ ಕೂಡ ಇದೆ. ಅಷ್ಟು ಅಲ್ಲಿ ವಾಹನ ದಟ್ಟಣೆ, ಅಷ್ಟು ವಾಹನ ಸಂಚಾರಗಳ ಕಿರಿಕಿರಿ ಬೆಂಗಳೂರು ಅಂತ ಮಹಾನಗರದಲ್ಲಿ. ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ವಾಹನಗಳ ಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ಮೀರಿರುವಂಥದ್ದು ಬೆಂಗಳೂರು ನಗರ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ಹೇಳುತ್ತೆ. ಇಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಜನಸಂಖ್ಯೆ ಏನಿದೆ ಇವತ್ತು 1,65,70,70 ಜನಸಂಖ್ಯೆ ಇದೆ ಬೆಂಗಳೂರು ಜನಸಂಖ್ಯೆ. ಆ ಜನಸಂಖ್ಯೆಗೆ ವಿಪರೀತವಾದ ವಾಹನಗಳು ಜಾಸ್ತಿ. ಆ ಜನಸಂಖ್ಯೆಗೆ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನವನ್ನ ಬೆಂಗಳೂರು ಪಡ್ಕೊಂಡಿದೆ ಅಂತ ಹೇಳಿ ಒಂದು ಅಂಕಿಅಂಶ ಹೇಳುತ್ತೆ. ಹಾಗಾಗಿ ಈ ಜನದಟ್ಟಣೆಯ ವಾಹನ ದಟ್ಟಣೆಯ ಕಿರಿಕಿರಿ ತಪ್ಪದ್ದಲ್ಲ. ಹೀಗೆ ಒಂದಿನ ಒಬ್ಬ ವಯಸ್ಸಾದವರು, ಬಹುಶಃ ಒಂದು 70 ವರ್ಷ ಆಗಿತ್ತು ಅನ್ಸುತ್ತೆ, ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು. ಸಿಗ್ನಲ್ ಅಲ್ಲಿ ನಿಂತಿದ್ರು. ರೆಡ್ ಲೈಟ್ ಇತ್ತು, ಮೂವ್ ಆಗಿರ್ಲಿಲ್ಲ. ಇನ್ನು ತುಂಬಾ ಅವ್ರು ಅನ್ಕೊಂಡ್ರು ನನಗೆ ಸದ್ಯಕ್ಕೆ 2-3 ಸಿಗ್ನಲ್ ಬೇಕಾಗುತ್ತೆ ನಾನು ಕ್ರಾಸ್ ಮಾಡ್ಬೇಕಾದ್ರೆ. ಇವ್ರ ಮುಂದೆ ಒಬ್ಬ ಬೈಕ್ ನಲ್ಲಿ ಒಬ್ಬ ಹುಡುಗ ನಿಂತಿದ್ದ, ಯುವಕ, 25-30 ವರ್ಷದ ಹುಡುಗ. ಸಿಗ್ನಲ್ ಬಿತ್ತು, ಗ್ರೀನ್ ಲೈಟ್ ಬಂತು. ಇವ್ರು ಹಾರ ನೋಡಿದ್ರು, ಆ ಹುಡುಗ ಬೈಕ್ ತೆಗಿಲಿಲ್ಲ, ಕುಂತ್ಕೊಂಡು ಏನೋ ಮೊಬೈಲ್ ನಲ್ಲಿ ಮಾತಾಡ್ತಿದ್ದ.
ಹಾರನ್ ಹೊಡಿತಾನೆ ಇದ್ರು. ಅಷ್ಟರಲ್ಲಿ ಸಿಗ್ನಲ್ ಪಕ್ಕಕ್ಕೆ ತಗೊಂಡಾದ್ರೆ ವೆಹಿಕಲ್ಸ್ ಹಿಂದೆ 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 ಬರ್ತಿದೆ, ಪಕ್ಕ ತಗೊಂಡು ಹೋಗೋಕ್ಕಾಗಲ್ಲ, ಈ ಕಡೆಗೆ ಹೋಗೋಕ್ಕಾಗಲ್ಲ, ಮುಂದೆ ಇವನು ದಾರಿ ಬಿಡ್ತಿಲ್ಲ. ಸಿಗ್ನಲ್ ಮತ್ತೆ ರೆಡ್ ಲೈಟ್ ಬಂತು, ಇನ್ನೊಂದು ಕಾಯ್ಬೇಕಾಗಿ ಬಂತು, ಮತ್ತೆ ಕಾದ್ರು, ಇನ್ನೊಂದು ಸಿಗ್ನಲ್ ಲೈಟ್ ಬಂತು, ಗ್ರೀನ್ ಬಿತ್ತು. ಆಗ್ಲೂ ಈತ ಮೊಬೈಲ್ ಆಡ್ಕೊಂಡು ನಿಂತಿದ್ದ. ಇವ್ರು ಜೋರ್ ಹಾರನ್ ಹೊಡಿತಿದ್ರು, ಜಾಗ ಬಿಡಪ್ಪ ಅಂತೇಳಿ. ಇವ್ರೇನು ಅವ್ನು ತೊಂದರೆ ಕೊಡ್ಬೇಕು ಅಂತಲ್ಲ, ಜಾಗ ಬಿಡಪ್ಪ, ನೀನು ನಿಂತ್ಕೊಂಡು ಪಕ್ಕಕ್ಕೆ ನಿಂತ್ಕೊಂಡು ಮಾತಾಡು, ನನಗೆ ಜಾಗ ಬಿಡು, ನಾನು ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ಪದೇ 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 ಹಾರ್ನ್ ಮಾಡೋಕೆ ಶುರು ಮಾಡಿದ. ಅವ್ನು ಸೀದಾ ಬೈಕ್ನಿಂದ ಹಿಡಿದು ಬಂದವನೇ ಇವ್ರು ಡ್ರೈವರ್ ಸೀಟ್ ಕುಳಿತಿದ್ರಲ್ಲ, ಮುಷ್ಟಿ ಬಿಗಿ ಹಿಡಿದು ಅವ್ರ ತಲೆಗೆ ಒಂದು ಜೋರಾಗಿ ಬಲವಾಗಿ ಗುದ್ದುಬಿಟ್ಟ. ಏನಕ್ಕೆ ಹಾರ್ನ್ ಮಾಡ್ತಿದ್ಯಾ, ಕಣ್ಕಾಣಲ್ವಾ, ನಿಂತಿರ್ತೀನಿ, ಜಾಗ ಏನಾಯ್ತು, 2 ನಿಮಿಷ ಕಳೆದ್ಬಿಟ್ಟು ಏನಾಯ್ತು, ಜಾಗ ಬಿಟ್ಟಿರ್ತಿಲ್ವ, ಏನೋ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಸಿಟ್ಟಿಂದ ಬಲವಾಗಿ ಅವ್ರ ತಲೆಗೂ ಗುದ್ದುಬಿಟ್ಟು ಹೊಟ್ಟೋದ. ಇವರು ಪಾಪ 70 ವರ್ಷದ ಆ ಇಳಿ ವಯಸ್ಸಿನಲ್ಲಿ ಏನ್ ಮಾತನಾಡ್ಬೋದು, ಅವನ ಹತ್ರ ಏನ್ ಜಗಳ ಮಾಡೋದು ಸಾಧ್ಯ? ಅಷ್ಟು ಅವನು ರೋಗ ತರ ಇದ್ದಾನೆ, ಗುಂಡ ತರ ವರ್ತನೆ ಮಾಡ್ತಿದ್ದಾನೆ. ಅವನ ಮಾತಿಗೆ ಇವರು ಪ್ರತ್ಯುತ್ತರ ಕೊಡೋಕೆ ಇವ್ರಿಗೆಲ್ಲ ಆಗ್ಲಿಲ್ಲ. ಏನೋ ಸಂಭಾಳಿಸ್ಕೊಂಡು ಮನೆಗೆ ಬಂದ್ರು. ತಲೆ ನೋವ್ತಿತ್ತು. ರಾತ್ರಿ ಊಟ ಮಾಡಿ ಮಲಗಿದ್ರು. ಅವನು 12 ಗಂಟೆ 12:30 ರಾತ್ರಿಗೆ ಇವ್ರಿಗೆ ವಾಮಿಟಿಂಗ್ ಶುರುವಾಯಿತು. ಪದೇ 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 ವಾಮಿಟ್ ಮಾಡ್ಕೊಂಡು ಶುರು ಮಾಡಿದ್ರು. ಏನೋ ಫುಡ್ ಹೆಚ್ಚು ಕಮ್ಮಿ ಆಗಿದೆಯಾ, ಯಾಕಾಗಿದೆ, ಇಲ್ವಲ್ಲ, ಏನೋ ಅಂತ ತಿನ್ಲಿಲ್ವಲ್ಲ, ಊಟನೂ ಸೇರ್ಲಿಲ್ಲ ಪಾಪ ರಾತ್ರಿ ಇವ್ರಿಗೆ. ಏನೋ ಊಟದ ಶಾಸ್ತ್ರ ಮಾಡಿ ಮೇಲದ್ ಬಂದು ಮಲ್ಕೊಂಡ್ರಲ್ಲ, ವಾಂತಿ ಶುರು ಆಯ್ತು ಇವ್ರಿಗೆ. ಕೇಳಿದ್ರು ಏನಕ್ಕೆ ಹಿಂಗಾಗ್ತಿದೆ ಅಂತ ಮನೆಯವರು. ಮಗ ಕೇಳಿದ್ರು, ಏನಕ್ಕಪ್ಪ ಹಿಂಗಾಗ್ತಿದೆ, ಯಾಕೆ, ಏನಾಯ್ತು, ಯಾಕೆ ಸಪ್ಕಿದ್ರಿ? ಇಲ್ಲ ಕಣೋ, ಈ ತರ ಆಯ್ತು, ಅಲ್ಲಿ ಸಿಗ್ನಲ್ ಏಟ್ಕೊಂಡು ಒಬ್ಬ ಬಂದ್ಬಿಟ್ಟು ನನ್ನ ತಲೆಗೆ ಬಲವಾಗಿ ಗುದ್ದುಬಿಟ್ಟ, ಆಗ್ಲಿಂದ ನನಗೇನೋ ಒಂಥರ ಆಗ್ತಿದೆ ತಲೆ. ತಕ್ಷಣ ಅವರು ಇದಕ್ಕೆ ಹೊಡೆದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ನೋಡಿದ್ರೆ ಒಳಗಡೆ ಇಂಟರ್ನಲ್ ಬ್ಲಡ್ ಇಂಜುರಿ ಆಗಿತ್ತು. ಇಂಟರ್ನಲ್ ಬ್ಲಡ್ ಇಂಜುರಿ ಆಗಿ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು ಅಲ್ಲಿ. ಡಾಕ್ಟರ್ ಹೇಳಿದ್ರು, ಇಲ್ಲ ಇದಕ್ಕೆಲ್ಲ ಸ್ವಲ್ಪ ಏನೋ ಬೇರೆ 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 ನಾವು ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ಒಂದು ಸಣ್ಣ ಆಪರೇಷನ್ ಮಾಡ್ಬೇಕಾಗಿ ಬರ್ಬೋದು, ನೋಡೋಣ ಅಂತ ಹೇಳಿ ಎಲ್ಲ ಎಕ್ಸಾಮಿನೇಷನ್ ಮಾಡಿದ್ರು. ಕೊನೆಗೆ ಆಪರೇಷನ್ ಮಾಡೋ ಹಂತಕ್ಕೂ ಹೋಯ್ತದು. ಆಪರೇಷನ್ ಆಯ್ತು. ಲಕ್ಷಾಂತರ ರೂಪಾಯಿ ಇವರು ಖರ್ಚು ಬಿತ್ತು ಮನೆಯವರಿಗೆ. ಇನ್ಶೂರೆನ್ಸ್ ಮಾಡಿಸಿದ್ರು ಇಲ್ವೋ ಅದು ನನ್ಗೆ ಗೊತ್ತಿಲ್ಲ. ಅಂತೂ ಲಕ್ಷಾಂತರ ರೂಪಾಯಿ ಹಣ ಕೈ ಬಿಡ್ತು. ಆದರೂ ಅವರು ಒಂದು ವಾರದ ಮೇಲೆ ಬದುಕಲಿಲ್ಲ, ತೀರ್ಕೊಂಡ್ಬಿಟ್ರು. 5 ವಯಸ್ಸಿನ 70 ವರ್ಷದ ವೃದ್ಧರು. ಆಮೇಲೆ ಇವರು ಒಂದು ಕಂಪ್ಲೇಂಟ್ ಕೊಟ್ಬಿಟ್ರು ತಕ್ಷಣ ಮನೆಯವರು. ಈ ತರ ಅವನು ಯಾವುದೋ ಒಂದು ನಂಬರ್ ನೋಟ್ ಮಾಡ್ಕೊಂಡ್ರು, ಈ ತರ ಒಬ್ಬ ಹೊಡೆದೋಗಿದ್ದಾನೆ. ಪತ್ತೆ ಹಚ್ಚಿದ್ರು ಪೊಲೀಸ್ನವರು ತೀರ್ಕೊಂಡ್ಮೇಲೆ. ಪತ್ತೆ ಹಚ್ಚಿ ಹುಡುಕಿದ್ರು, ನೋಡಿದ್ರೆ ಅವನೊಬ್ಬ ರೌಡಿ, ಆ ಏರಿಯಾದ ಒಬ್ಬ ರೌಡಿ ಶೀಟರ್ ಅವನು. ಅವನ ಮೇಲೆ ಹಲವಾರು ಕೇಸಸ್ ಇದ್ವು. ಅರೆಸ್ಟ್ ಮಾಡಿದ್ರು ಅವನ್ನ, ಜೈಲಿಗೆ ಹೋದ, ಬೇಲ್ ಮೇಲೆ ಈಚೆ ಬಂದ. ಇವರು ಪಾಪ ಗಂಡನ ಕಳ್ಕೊಂಡು ಹೆಂಡತಿ, ಅಪ್ಪನ ಕಳ್ಕೊಂಡು ಮಗ, ತುಂಬಾ ನೋವಿನಲ್ಲಿದ್ರು. ಇವರ ದುರಾದೃಷ್ಟ, ಇವ್ರು ಏನು ಪಾಪ ಹಣೆ ಬರ ಚೆನ್ನಾಗಿರ್ಲಿಲ್ವ ಏನೋ, ಅವನು ಆ ರೌಡಿ ಬೇರೆ ಈಚೆ ಬೈಯಿಂದಲ್ಲ, ಅವನು ಮರ್ಡರ್ ಆಗೋದ, ಕೊಲೆ ಆಗೋದ ಅವನು. ಕೊನೆಗೆ ಇವ್ರಿಗೆ ಗಾಬರಿ ಆಗೋಯ್ತು ಮನೆಯವ್ರಿಗೆ. ಅಯ್ಯಯ್ಯೋ, ಅವ್ನು ಮರ್ಡರ್ ಬೇರೆ ಆಗ್ಬಿಟ್ಟ, ನಾವು ಕೇಸ್ ಬೇರೆ ಹಾಕಿದ್ದು ಅಂದಮೇಲೆ ನಾವೇ ಮಾಡಿಸಿದೀವಿ ಅಂತ ಬಂದ್ರೆ ಏನ್ ಕತೆ, ಇದು ಈ ತರ ಆಗೋಯ್ತಲ್ಲ ಅಂತ ಹೇಳಿ ತುಂಬಾ ಪೇಚಾಡಿದ್ರು. ಕೊನೆಗೆ ಇವರ ಬಗ್ಗೆನೂ ಪೊಲೀಸ್ ಎನ್ಕ್ವೈರಿಗಳು ಮತ್ತು ನಡೆದ್ವು. ಅಂದ್ರೆ ಒಂದು ಸಣ್ಣ ಘಟನೆ ಏನೆಲ್ಲ ಜೀವನದಲ್ಲಿ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದಿಕ್ಕೆ ಸುಮ್ಮನೆ ಇದೊಂದು ಉದಾಹರಣೆ. ಆದ್ರೆ ಆ ಸಿಟ್ಟಿನ ಭರದಲ್ಲಿ ಅವನು ಹೊಡೆದದ್ದು, ಇವರು ಪ್ರಾಣ ಹೋದದ್ದು, ಇವರು ಮಾನಸಿಕ ಹಿಂಸೆ, ಆರ್ಥಿಕವಾಗಿ ಇವರು ಪಟ್ಟಪಾಡು, ಕಾನೂನುಬದ್ಧವಾಗಿ ಪಟ್ಟಪಾಡು, ಈ ಪೊಲೀಸ್ ಸ್ಟೇಷನ್ ಮತ್ತೊಂದು ಮಗದೊಂದು ಅಲ್ಕೊಂಡು, ಈ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸ್ಕೊಂಡು, ಅವನ್ಯಾರೋ ಮರ್ಡರ್ ಮಾಡ್ದ, ಅದು ಇವ್ರ ಮೇಲೆ ಬರುತ್ತೇನೋ ಅಂತ ಇವ್ರಿಗೆ ಗಾಬರಿಯಾಗಿ ಇಡೀ ಸಂಸಾರ ನರಳು ಬಿಡ್ತು. ಅಂದ್ರೆ ಒಂದು ಸಣ್ಣ ಘಟನೆ ಏನೆಲ್ಲ ಅವಘಡಗಳಿಗೆ ಕಾರಣ ಆಗುತ್ತೆ ಅನ್ನೋದು ಇದರಿಂದ. ಬಹುಶಃ ಇನ್ನೊಂದು ಉದಾಹರಣೆ ಹೇಳಿದ್ರೆ ನಿಮ್ಗೆ ಬಹುಶಃ ಅದು ಸ್ವಲ್ಪ ಇದಾಗತ್ತೆ ಅನ್ಸುತ್ತೆ. ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಎಲ್ಲ ಗಗನಚುಂಬಿ ಕಟ್ಟಡಗಳು, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸ್, ಈಗೆಲ್ಲ 40, 35, 40, 50 ಸ್ಟೋರಿಡ್ ಬಿಲ್ಡಿಂಗ್ಗಳು ಕಾಮನ್ ಅಲ್ಲಿ. ಅದು ಹೆಸರಿಗೆ ತಕ್ಕಂತೆ ಅವು ಗಗನಚುಂಬಿಗಳೇ. ಅವು ಸಂಜೆ 5:30 ಆಫೀಸ್ ಬಿಡ್ತು. ಅವನ ಆಫೀಸು 22ನೇ ಫ್ಲೋರಲ್ಲಿ ಇತ್ತು. ಆಫೀಸಿಂದ ಬಂದ,
ಲಿಫ್ಟ್ ಬಾಗಿಲು ತೆಗೆದಿತ್ತು. ಇನ್ನೇನು ಮುಚ್ಕೊಂಡ್ಬಿಡುತ್ತೆ ಲಿಫ್ಟ್ ಅನ್ನೋದ್ರಲ್ಲಿ ಇವನು ಅಷ್ಟು ಮುಚ್ಕೊಡೋದ್ರಲ್ಲಿ ನಾಡು ಓಡ್ಬಿಟ್ಟು ಲಿಫ್ಟ್ ಒಳಗಡೆ ತೂರ್ಕೊಂಬೋಣ ಅಂತ ಹೇಳಿ ಹೋಗಿ ಸೀದಾ ಹೋದವನೇ ಲಿಫ್ಟ್ ಒಳಗಡೆ ಹೋದ. ಆ ಹೋದ ನಿಂತ್ಕೊಳ್ಳೋ ಭರದಲ್ಲಿ ಯಾರ್ದೋ ಒಬ್ಬನ ಕಾಲು ತುಳಿದ್ಬಿಟ್ಟಾಯ್ತ. ಅಷ್ಟೇ ಅವ್ನು ಮಾಡೋದು ತಪ್ಪು. ಇವನು ಅಚಾನಕ ತುಳಿದದ್ದು ಪಾಪ. ಮತ್ತೆ ನಾನು ನಿಮಿಷಗಟ್ಟಲೆ ಕಾಯ್ಬೇಕಲ್ಲ, ಒಂದು 5 ನಿಮಿಷನೋ 10 ನಿಮಿಷನೋ ಕಾಯ್ಬೇಕಾಗತ್ತೆ. ಹತ್ತಿರ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಮೇಲ್ ಬಂದು ಮತ್ತೆ ಇದೆಲ್ಲ ಆಗತ್ತಲ್ಲ ಅಂತ ಹೇಳಿ ಆ ಓಡುವ ಭರದಲ್ಲಿ ಒಳಗಡೆ ನುಗ್ಗುವ ಭರದಲ್ಲಿ ನುಗ್ಗದ. ಆದ್ರೆ ಯಾವ್ದೋ ಕಾಲ್ ತುಳಿದ್ಬಿಟ್ಟು ಸಾರಿ ಕೇಳ್ಕೊಂಡ. ಅಯ್ಯೋ ದಯವು ಕ್ಷಮಿಸಿ, ನಾನು ತಪ್ಪಾಯ್ತು, ನನಗೆ ಬೇಕು ಅಂತಿದ್ದಾಗಲಿ ಏನೋ ಅಚಾತುರ್ಯ ಆಯ್ತು ಅಂತ ಹೇಳಿ. ಆದ್ರೆ ಆ 22ನೇ ಫ್ಲೋರಿಂದ ಕೆಳಗಡೆ ಬರುವಷ್ಟರಲ್ಲಿ ಅವನು ಮರ್ಡರ್ ಆಗೋಗಿದ್ದ. ಯಾರು ಕಾಲ್ ತುಳಿದವನು. ಏನ್ ಅವನು ಮಹಾ ತಪ್ಪು ಮಾಡಿದ್ದು. ಅವನು ಸಾರಿ ಕೇಳ್ಕೊಂಡ, ನಿಜ, ಎಲ್ಲವೂ ಆಗಿತ್ತು, ಕ್ಷಮಿಸ್ಬೋದಿತ್ತು. ಆದ್ರೆ ಅದು ಎಷ್ಟು ವಿಕೋಪಕ್ಕೆ ಹೋಯ್ತು ಅಂತಂದ್ರೆ ಅವನು ಗ್ರೌಂಡ್ ಫ್ಲೋರ್ ಬರುವಷ್ಟರಲ್ಲಿ ಅವನು ಧರೆಗೆ ಬರುವಷ್ಟರಲ್ಲಿ ಧರಾಶಾಯಿನೇ ಆಗೋಗಿದ್ದ ಪಾಪ ಅವನು. ಅಂದ್ರೆ ಸಿಟ್ಟು ಏನೆಲ್ಲ ತರಿಸುತ್ತೆ ಅಂತ, ಸಿಟ್ಟು ಏನೆಲ್ಲ ಮಾಡಿಸುತ್ತೆ ನಮ್ಮ ಜೀವನದಲ್ಲಿ, ಎಷ್ಟೆಷ್ಟೆಲ್ಲ ಅವಾಂತರಗಳು ಸೃಷ್ಟಿಸುತ್ತೆ. ಹಾಗೆ ಒಂದ್ಸತಿ ಮಳೆಗಾಲದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಮಹಾನಗರಗಳು ಹಂಗೇನೆ, ಮೈಸೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಯಾವುದೇ ಆಗಿದ್ರು ಆ ರಸ್ತೆ ಗುಂಡಿಗಳನ್ನ ತಾವು ನೋಡಿದ್ರಿ ಇತ್ತೀಚೆಗೆ. ಅವು ಯಮಸ್ವರೂಪಿ ಗುಂಡಿಗಳಾಗಿ ಪರಿವರ್ತನೆ ಆಗಿದ್ದಾವೆ. ದೊಡ್ಡ ದೊಡ್ಡ ಹಳ್ಳ ಕೊಳ್ಳಗಳು, ದೊಡ್ಡ ದೊಡ್ಡ ಗುಂಡಿಗಳು ಎಲ್ಲ ಇರ್ತವೆ. ಬಟ್ ಮಳೆಗಾಲದಲ್ಲಿ ನಿಮ್ಗೇನೋ ಗೊತ್ತಾಗಲ್ಲ, ನೀರು ನಿಂತ್ಬಿಟ್ಟಿರುತ್ತೆ. ಅದೇನು ಹಳ್ಳ ಇದೆಯಾ, ಎಷ್ಟು ಹಳ್ಳ ಇದೆ, ಎಷ್ಟು ದೊಡ್ಡದಿದೆ, ಎಷ್ಟು ಡೀಪ್ ಇದೆ ಗೊತ್ತಾಗಲ್ಲ. ಕರಳು ಹಿಂಗೆ ಒಂದ್ಸತಿ ಒಬ್ಬ ಬರ್ತಿದ್ದ, ಯಾವುದೋ ಒಂದು ದೊಡ್ಡ ಹಳ್ಳಕ್ಕೆ ಬಿತ್ತು ವೀಲು, ಫ್ರಂಟ್ ವೀಲ್. ಆ ಪಕ್ಕದಲ್ಲಿ ಇಬ್ರು ಮೋಟರ್ ಸೈಕಲ್ ನಲ್ಲಿ ಗರಿಗರಿ ಬಟ್ಟೆ ಹಾಕೊಂಡು ಹೋಗ್ತಿದ್ರು. ಈ ನೀರು ಕೆಳಗಡೆ, ವೀಲ್ ಕೆಳಗಡೆ ಹಳ್ಳಕ್ಕೆ ಬಿದ್ದ ಕೂಡಲೇ ನೀರು ಚಿಲ್ ಅಂತ ಅವರ ಬಟ್ಟೆ ಮೇಲೆ ಚೆಲ್ತು. ಗರ್ಗರಿ ಯಾಕೆ ಬಟ್ಟೆ ಹಾಕೊಂಡಿದ್ರು, ಇಡೀ ಇಬ್ಬರ ಬಟ್ಟೆಗಳು ಕೆಸರು ಮಯವಾಗೋದ್ವು ಆ ನೀರು ಬಿದ್ದು. ಪಾಪ ಈ ಡ್ರೈವರ್ಗೆ ಪಿಚ್ ಅನ್ನಿಸ್ತು, ಅಯ್ಯೋ ಎಂತ ಕೆಲಸ ಆಗುತ್ತೋ, ನನಗೆ ಗೊತ್ತಿಲ್ಲದೆ ವೀಲ್ ಇಳಿದ್ಬಿಡ್ತು, ಬಟ್ಟೆ ಹಾಳಾದ್ವಲ್ಲ ಅಂತ ಹೇಳಿ ಪಾಪ ನಿಲ್ಲಿಸ್ತಾ ಪಕ್ಕಕ್ಕೆ ಹೋಗಿ, ಸಾರಿ ನಾನು ಗೊತ್ತಾಗ್ಲಿಲ್ಲ ಹಳ್ಳ ಇದೆ ಅಂತ, ಮಳೆ ಗೊತ್ತಲ್ಲ ನಿಮಗೆ ಮಳೆಗಾಲದಲ್ಲಿ. ಮಾತು 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 ಬೆಳೆದು ಅವ್ರು ಹೇಳಿದ್ರು, ನಾನು ಮದುವೆಗೆ ಹೋಗ್ತಿದ್ವು ಕಣಯ್ಯ, ನಾನು ಗರ್ಗರಿ ಬಟ್ಟೆ ಹಾಕೊಂಡಿದ್ರು ಚೌಲ್ಟ್ರಿಗೆ ಹೋಗ್ತಾ ಇದ್ವು ನಾವು, ಈ ಕೆಸರು ಬಟ್ಟೆ ಹಾಕೊಂಡು ನಾವು ಹೆಂಗ್ ಹೋಗೋದು, ಏನಿಂತ ಕೆಲಸ ಮಾಡಿದ್ದಲ್ಲ, ಹಾಗೆ ಹೀಗೆ ಬಾಯಿಗೆ ಬಂದಂಗೆ ಗಲಾಟೆಗಳು ಶುರುವಾದವು. ಕೊನೆ ಕಾರ್ ಡ್ರೈವರ್ ಹೇಳಿದ್ರು, ಆಯ್ತಪ್ಪ ನನ್ನ ತಪ್ಪಾಗಿದೆ, ಬಟ್ ನನ್ನ ತಪ್ಪು ನಿಜ, ನಾನು ಬೇಕಂತ ಮಾಡಲಿಲ್ಲ, ಗೊತ್ತಿಲ್ಲ ನನಗೆ, ಆಗಿದೆ, ರಸ್ತೆಗಳಲ್ಲಿ ಮಾಮೂಲು, ಬಟ್ ಸ್ಟಿಲ್ ಪಾಪ ನೀವು ಮದುವೆಗೆ ಹೋಗ್ತಿದ್ರಿ, ನಿಮ್ಗೆ ಡ್ರೈವ್ ವಾಶ್ಗೆ ಏನು ದುಡ್ಡು ಖರ್ಚಾಗುತ್ತೆ ಅಷ್ಟು ದುಡ್ಡು ನಾನು ಕೊಟ್ಬಿಡ್ತೀನಿ, ಸುಮ್ಮನೆ ಆಗ್ಬಿಡಿ. ಇಲ್ಲ, ಮಾರಾಮಾರಿ ಆಯ್ತು. ಇಬ್ರು ಹೊಡೆದಾಡಿದ್ರು, ಕಾರ್ನವ್ರಿಗೂ ಹೊಡೆದ್ರು, ಅವ್ರು ಹೊಡೆದ್ರು, ಇವ್ನು ಅವ್ರು ಹೊಡೆದ್ರು. ಮದುವೆ ಮನೆಗೆ ಹೋಗ್ಬೇಕಾದವನು ಹಾಸ್ಪಿಟ್ಲಿಗೆ ಹೋದ, ಕಾರ್ನವನ್ ಪಾಪ ಮನೆಗೆ ಹೋಗ್ಬೇಕಾದವನು ಹಾಸ್ಪಿಟ್ಲಿಗೆ ಹೋದ. ಈ ಥರದ ಅಧ್ವಾನಗಳು ನಮ್ಮಲ್ಲಿ ದಿನನಿತ್ಯ ನಾವು ಕಾಣುವಂಥದ್ದೇ ಆಗಿದೆ. ಯಾಕೆ ಇವೆಲ್ಲ ಹೀಗೆ ನಡೀತಿದ್ದಾವೆ, ಯಾಕೆ ಒಂದು ಸ್ವಲ್ಪ ನಾವು ಆ ಮುಂಗೋಪವನ್ನ, ಸಡನ್ನಾಗಿ ಬರುವಂತಹ ಕೋಪವನ್ನ ಯಾಕೆ ನಾವು ನಿಯಂತ್ರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ? ಅಷ್ಟು ನಾವು ದುರ್ಬಲರಾಗ್ಬಿಟ್ಟಿದೀವ ನಾವು. ನಮ್ಮ ಕೋಪವನ್ನು ನಿಯಂತ್ರಿಸ್ಕೊಳ್ಳೋಕೆ ಆಗದಿರೋಷ್ಟು ದುರ್ಬಲರಾಗ್ಬಿಟ್ಟಿದೀವ ನಾವು. ಏನೆಲ್ಲ ನಮ್ಮನ್ನು ಇದು ಕಷ್ಟಕ್ಕೆ ದೂಡುತ್ತೆ, ಸಂಕಟಕ್ಕೆ ದೂಡುತ್ತೆ, ಕಾನೂನಾತ್ಮಕವಾಗಿ ನಮಗೆ ಸಮಸ್ಯೆಗಳನ್ನು ತರುತ್ತೆ ಅಂತ ನಾವು ಕೆಲವು ಕ್ಷಣ ಯೋಚನೆ ಮಾಡಿದಾಗ ನಿಜ ಅನ್ಸುತ್ತೆ. ಆದ್ರೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ನಮಗೆ ಅರಿವಿಲ್ಲದ ಹಾಗೆ, ನಮಗೆ ಗೊತ್ತಿಲ್ಲದ ಹಾಗೆ ಇವೆಲ್ಲವೂ ತಮ್ಮ ಪಾಡಿಗೆ ತಾವು ನಡೆದು ಹೊರಟೋಗ್ತವೆ. ಆಮೇಲೆ ಪಶ್ಚಾತ್ತಾಪ ಪಡೋದು ಮುಂದಿನ ಕತೆ. ಇನ್ನೊಂದು ಸಣ್ಣ ಒಂದು ಘಟನೆ ಹೇಳ್ಬಿಟ್ಟು ಇವತ್ತಿನ ಈ ಎಪಿಸೋಡ್ಗೆ ನನ್ನ ಮಂಗಳ ಹಾಡ್ತೀನಿ. ನನ್ನ ಹಳ್ಳಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ, ಆ ಪಕ್ಕದ ಮನೆಯಲ್ಲಿ ರಸ್ತೆಯಲ್ಲಿ ಒಂದು ಟಾರ್ಪಾಲಿನ್ ಹಾಕಿ, ಒಂದು ಶೀಟ್ ಹಾಕಿ ಮೆಣಸಿನಕಾಯಿ ಹೊಣೆ ಹಾಕಿದ್ರು. ಈ ಪಕ್ಕದ ಮನೆ ಹುಡುಗ ಗಾಡಿ ಕಟ್ಕೊಂಡು ಹೋಗುವಾಗ ರಸ್ತೆಲ್ಲ ಹಾಕಿದ್ರಲ್ವ ಮೆಣಸಿನಕಾಯಿ, ಆದಷ್ಟು ಇವನು ಸ್ವಲ್ಪ ಸೈಡಲ್ಲೇ ಹೋಗಿ ಈ ಕಡೆ ಸಂಭಾಳಿಸ್ಕೊಂಡು ಹೋಗ್ತಾ ಆ ಟಾರ್ಪಾಲಿನ್ ತುದೀಲಿರೋ ಕೆಲವು ಮೆಣಸಿನಕಾಯಿಗಳ ಮೇಲೆ ಇವನು ಟೈರ್ ಹತ್ಬಿಡ್ತು, ಟೈರ್ ಗಾಡಿದು. ಆ ಮನೆ ಹಾಕಿ ಸುಟ್ಟು ಬಂತು. ಏನು ಮೆಣಸಿನಕಾಯಿ ಮೇಲೆ ಟೈರ್ ಹಸ್ಬಿಟ್ಟಿಲ್ಲ, ಗಾಡಿ ಹಸ್ಬಿಟ್ಟಿಲ್ಲ, ಎಷ್ಟು ಮೆಣಸಿನಕಾಯಿ ಹೋಗಿದೆ ನೋಡು, ಹಾಗೆ ಹೀಗೆ ಶುರು ಆಯ್ತು ಜಗಳ. ಇಬ್ಬರಿಗೂ ಮಾರಾಮಾರಿ ಆಯ್ತು. ಜುಟ್ಟು ಹಿಡ್ಕೊಂಡು ಹೊಡೆದಾಡಿ ಮಾಡಿ, ಶರ್ಟ್ ಹರಿದು, ಬಟ್ಟೆ ಹರಿದು, ಏನೋ ಮಾಡಿ, ರಕ್ತ ಬರೋ ತರ ಹೊಡೆದು ಸ್ಟೇಷನ್ ಮೆಟ್ಲತ್ತಿದ್ರು. ಇಬ್ಬರ ಮೇಲೂ ಕಂಪ್ಲೇಂಟ್ ಆಯ್ತು, ಕೋರ್ಟ್ ಹೋಯ್ತು, ನ್ಯಾಯಾಲಯಕ್ಕೆ
ಕೋಟನ ಕಟಕಟೆ ಹತ್ತದ ರೂಪಾಯಿ ಇಬ್ರು. ಇವತ್ತೆಲ್ಲ ಮೆಣಸಿನಕಾಯಿ ಲಾಸ್ ಆಗಿದ್ರೆ ಒಂದು 10 ರೂಪಾಯಿ ಮೆಣಸಿನಕಾಯಿ ಹೋಗಿರ್ಬೋದು. ಆದ್ರೆ 10 ರೂಪಾಯಿ ಮೆಣಸಿನಕಾಯಿಗೋಸ್ಕರ ವರ್ಷಾನ್ಗಟ್ಲೆ ಈ ಕೋರ್ಟಲ್ಲಿ ಅಲದ್ರು. ಲಾಯರ್ಗಳು ದುಡ್ಡು ತಿಂದ್ರು, ಪೊಲೀಸ್ನವ್ರಿಗೂ ದುಡ್ಡು ಕೊಟ್ರು. ಇವರು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರೋ ಖರ್ಚುಗಳು, ಸಾಕ್ಷಿಗಳನ್ನು ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಹೋಟ್ಲ್ ಮಸಾಲೆ ದೋಸೆ ಕೊಡಿಸ್ಬೇಕು, ಅವ್ರನ್ನ ಮತ್ತೆ ಕರ್ಕೊಂಡು ಬರಬೇಕು, ಅವ್ರ ಮಧ್ಯಾಹ್ನ ಊಟ ಕೊಡಿಸ್ಬೇಕು. ಸಾವಿರ 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 ಗಟ್ಲೆ ಇಬ್ಬರಿಗೂ ಖರ್ಚಾಯ್ತು. ವರ್ಷಾಂಗಟ್ಲೆ ನಡೀತಿತ್ತು. ಆಮೇಲೆ ಒಂದಿನ ಊರ್ನ ಯಜಮಾನರು ಇಬ್ಬರನ್ನು ಕರೆದು ಬೈದು ಬುದ್ಧಿವಾದ ಹೇಳಿ, ಅಲ್ಲ ಕಣ್ರು, 10 ರೂಪಾಯಿ ಮೆಣಸಿನಕಾಯಿಗೆ ಸಾವಿರಾರು ರೂಪಾಯಿ ಇವೆಲ್ಲ ನೀವು ದುಡ್ದದ್ನೆಲ್ಲ ಬೇರೆಯವ್ರ ಹೊಟ್ಟೆಗೆ ಹಾಕ್ತಿದ್ದೀರಲ್ಲ. ಲಾಯರ್ ತಿಂತಿದ್ದಾರೆ, ಇನ್ಯಾರೋ ತಿಂತಿದ್ದಾರೆ, ಏನಕ್ಕೆ ಇದೆಲ್ಲ ಮಾಡ್ತಿದ್ದೀರಿ? ನಾಚಿಕೆ ಆಗಲ್ವಾ? ವಾಪಸ್ ತಗೊಳ್ಳಿ ಕೇಸನ್ನ. ಎಷ್ಟು ವರ್ಷ ಅಂತ ಹಿಂಗಾಡ್ತೀರಾ? ನಿಮ್ಮ ತಲೆಗೆ ನಿಮ್ಮ ತಲೆಗೆ ಮುಗಿದ್ಬಿಡಿ. ನಿಮ್ಮ ಮಕ್ಕಳಿಗೆ ಯಾಕೆ ಇದನ್ನು ಕ್ಯಾರಿ ಮಾಡ್ತೀರಿ? ಹೊತ್ಕೊಂಡು ಹೋಗ್ತೀರಿ, ಅವ್ರಿಗೂ ಕೂಡ ಕೊಟ್ಟು ಹೋಗ್ತೀರಿ ಇವನ್ನೆಲ್ಲ ಅಂತ ಹೇಳಿ ಬೈದು ಬುದ್ಧಿವಾದ ಹೇಳಿ ಆ ಕೇಸನ್ನ ವಾಪಸ್ ತೆಗೆಸಿದ್ರು. ಅಂದ್ರೆ ಒಂದು 10 ರೂಪಾಯಿನ ಘಟನೆ, ಒಂದು ಸಣ್ಣ ಕಾಲ್ ತುಳಿತದ ಘಟನೆ, ಒಂದು ಸಣ್ಣ ಕೆಸರು ಎರಚಿದ ಘಟನೆ, ದಾರಿ ಬಿಡದ ಘಟನೆ ಎಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಗುತ್ತೆ. ಯಾಕೆ ನಾವು ಈ ಕೋಪವನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ? ಇದರ ಹಿಂದಿರೋ ಕೆಮಿಸ್ಟ್ರಿ ಏನು? ಯಾಕೆ ನಮ್ಮ ಮನಸ್ಸಿನಲ್ಲಿ ಆ ಥರ ಆವೇಗ ಉತ್ಪನ್ನ ಆಗುತ್ತೆ? ಏನಕ್ಕೆ ಅಂತ ಹೇಳಿ ಅದನ್ನ, ಈ ಕೋಪದ ಕೆಮಿಸ್ಟ್ರಿಯನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಮಸ್ಕಾರ.